IPL 2027 ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಮತ್ತು ನಿನ್ನೆ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಫಸ್ಟ್ ODI ಆದ್ಮೇಲೆ ಕೆಲವೊಂದು ಸರ್ಪ್ರೈಸಿಂಗ್ ಅಪ್ಡೇಟ್ಸ್ ಇದಾವೆ ಮತ್ತು ಆಶೀಶ್ ನೆಹ್ರಾ ಅವರ ಬಗ್ಗೆ ಶಾಕಿಂಗ್ ಇನ್ಫಾರ್ಮೇಶನ್ ಇದಾವೆ. ಇದ್ರ ಬಗ್ಗೆ ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಹೊಡೆದು ಬಿಡ್ರಿ ಒಂದು ಫಟಾಫಟ ಲೈಕ್, ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಕಂಟೆಂಟ್ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ ಅಷ್ಟೇ. ಸೊ ಫಸ್ಟ್ ಅಪ್ಡೇಟ್, ನಾವು ನಿನ್ನೆ ಮ್ಯಾಚ್ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಫಸ್ಟ್ ODI ಮ್ಯಾಚ್ ಅಲ್ಲಿ ಏನೆಲ್ಲ ಆಯ್ತಪ್ಪ ಅಂದ್ರೆ, ಇಶಾನ್ ಕಿಶನ್ ನಂಬರ್ 3 ಆಡಿದರೆ. ಆಸ್ ಯೂಶುವಲ್ ಆಗಿ KL ರಾಹುಲ್ ಅವರು ನಂಬರ್ 5 ಆನ್ ದ ಸ್ಪಾಟ್ ಅಲ್ಲಿ ಆಡಿದ್ದಾರೆ. ಆದ್ರೆ ಇಂಟ್ರೆಸ್ಟಿಂಗ್ ಪಾಯಿಂಟ್, ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಇಶಾನ್ ಕಿಶನ್ಗೆ ಆಡಿಸಿದ್ದಾರೆ. ಪಾಯಿಂಟ್ ನ ನೋಟ್ ಮಾಡಲೇಬೇಕು. ಯಾಕೆ, ಯಾವ ರೀಸನ್ ಮೇಲೆ KL ರಾಹುಲ್ಗೆ ವಿಕೆಟ್ ಕೀಪರ್ ಡ್ಯೂಟಿನ ಕೊಟ್ಟಿಲ್ಲ, ಇಶಾನ್ ಕಿಶನ್ಗೆ ಕೊಟ್ಟರು? ಯಾಕೆ? ಮೇ ಬಿ ನಮ್ಮ BCCIದವರು ಅಥವಾ ಕೋಚಿಂಗ್ ಸ್ಟಾಫ್ ಆಗಲಿ ಅಥವಾ ನಮ್ಮ ಕೋಚ್ ಜಿ ಆಗಲಿ ಅಥವಾ ಅಜಿತ್ ಅಗರ್ಕರ್ ಆಗಲಿ ಏನಾದ್ರೂ ಮತ್ತೆ ಎಡವಟ್ಟು ಮಾಡ್ತಾರ KL ರಾಹುಲ್ ಅವರ ಮೇಲೆ? ಈಗ ನೀವೇ ಥಿಂಕ್ ಮಾಡಿ, ಇಶಾನ್ ಕಿಶನ್ಗೆ ಆಸ್ ಎ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಆಡಿಸ್ತಾ ಇದ್ರೆ ಏನಾದ್ರೂ ಡ್ರಾಪ್ ಮಾಡುವಂತಹ ಪ್ಲಾನ್ ಅಲ್ಲಿ ಇದ್ದಾರ KL ರಾಹುಲ್ಗೆ ಅಂತ, ಅದು ಪಾಯಿಂಟ್. ಆದ್ರೆ KL ರಾಹುಲ್ ಬ್ಯಾಟ್ ಇಂದ ಆನ್ಸರ್ ಮಾಡಿದರೆ ಅಂತ ಒಂದು ಸೂಪರ್ ನಾಕ್ ಅನ್ನು ಆಡಿದ್ದಾರೆ. ಶೇಮ್ ಮಾಡಬೇಕು ನಮ್ಮ ಮೇ ಬಿ ಗೊತ್ತಿಲ್ಲ ಅದು ಜಿ ಪ್ಲಾನ ಅಥವಾ ಅಜಿತ್ ಅಗರ್ಕರ್ ಪ್ಲಾನ ಅಥವಾ ಐ ಡೋಂಟ್ ನೋ ಯಾರ ಪ್ಲಾನ್ ಅಂತ, ಬಟ್ ಡೆಫಿನೆಟ್ ಆಗಿ KL ರಾಹುಲ್ ಮಸ್ಟ್ ಅಂಡ್ ಶುಡ್ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಆಡಲೇಬೇಕು ಅಷ್ಟೇ. ಅವರ ಸ್ಟ್ಯಾಟ್ಸ್ ಮಾತಾಡ್ತೇವೆ, ಒನ್ ಆಫ್ ದಿ ಬೆಸ್ಟ್ ಪ್ಲೇಯರು ಇನ್ನು ODI ಕ್ರಿಕೆಟ್ ನಲ್ಲಿ ಅಂತೇಳಿ. ಆದ್ರೆ ಸರ್ಪ್ರೈಸಿಂಗ್ಲಿ ಇಶಾನ್ ಕಿಶನ್ ಯಾಕೆ ಬಂದ್ರು ವಿಕೆಟ್ ಕೀಪರ್ ಆಗಿ ಅಂತ, ಅದೇ ಒಂದು ಪಾಯಿಂಟ್ ನನಗೆ ಅರ್ಥ ಆಗ್ತಿಲ್ಲ. ಸೊ ನೀವೇ ಕಮೆಂಟ್ಸ್ ಮಾಡಿ ನೋಡಮ್ಮ, ಯಾರಾದರೂ ಯಾವ ರೀತಿ ಕಮೆಂಟ್ಸ್ ಮಾಡ್ತಾರೆ ಅಂತೇಳಿ. ಪ್ರತಿಯೊಬ್ರು ಕಮೆಂಟ್ಸ್ ಮಾಡಲೇಬೇಕು, ಸರಿನಾ? ನೆಕ್ಸ್ಟ್ ಅಪ್ಡೇಟ್, ನಿನ್ನೆ ನಮ್ಮ ಇಂಡಿಯಾ ಪರ ಇಬ್ರು ಡೆಬ್ಯೂ ಮಾಡಿದ್ರು, ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆದ್ರೆ ನನಗೆ ಜಾಸ್ತಿ ಇಂಪ್ರೆಸ್ ಮಾಡಿದ್ರು ಆ ಒಂದು ಟಾಲ್ ಬೌಲರ್ ಗುರ್ನೂರ್. ವಾವ್, ಫ್ಯಾಂಟಾಸ್ಟಿಕ್ ಅಸೆಟ್ ನಮ್ಮ ಟೀಮ್ ಇಂಡಿಯಾಗೆ. ಆ ಒಂದು ಹೈಟ್ ಆಗಲಿ, ಆ ಒಂದು ಲೈನ್ ಅಂಡ್ ಲೆಂತ್ ಆಗಲಿ ಮತ್ತು ಆ ಒಂದು ಪೇಸ್, ಪ್ರತಿಯೊಂದು ಬಾಲ್ 140+ ಕ್ಲಿಕ್ ಆಗ್ತಾ ಇದೆ. ಅದು ಆಕ್ಚುಲಿ ನಮಗೆ ಬೇಕು. ಯಾಕಂದ್ರೆ ನೆಕ್ಸ್ಟ್ ಆ ಒಂದು ODI ವರ್ಲ್ಡ್ ಕಪ್ 2027 ICC ODI ವರ್ಲ್ಡ್ ಕಪ್ ಸೌತ್ ಆಫ್ರಿಕಾದಲ್ಲಿರೋದು. ಆ ಒಂದು ಪಿಚ್ ಇಂಥ ಬೌಲರ್ಗೆ ಸಪೋರ್ಟ್ ಕೊಡುತ್ತೆ. ಬಟ್ ಹೋಪ್ ಮಾಡಮ್ಮ ಗುರ್ನೂರ್ ಇದೇ ರೀತಿಯಾಗಿ ಒಂದು ಸೆನ್ಸೇಷನಲ್ ಪರ್ಫಾರ್ಮೆನ್ಸ್ ನ ಕೊಡ್ಲಿ ಅಂತೇಳಿ. ಗುಡ್ ಬೌಲರ್, ಆ ಥರ ಒಂದು ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಗ್ರೇಟ್ ಫ್ಯೂಚರ್ ಇದೆ ನಮ್ಮ ಇಂಡಿಯನ್ ಟೀಮ್ ಅಲ್ಲಿ. ಆದ್ರೆ ವಾಟ್ ಅಬೌಟ್ IPL? ಏನಾದ್ರು ನಾನು ನೋಡಿದ ಪ್ರಕಾರ ಅವರು ಪಂಜಾಬ್ ಕಿಂಗ್ಸ್ ಟೀಮ್ ಅಲ್ಲಿ ಇದ್ರು, ಬಟ್ ಡೆಫಿನೆಟ್ ಆಗಿ ಈಗ ಅವರ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಈ ಒಂದು ಪರ್ಫಾರ್ಮೆನ್ಸ್ ನೋಡಿದ ಮೇಲೆ. ಮೇ ಬಿ ಗೊತ್ತಿಲ್ಲ, IPL 2027 ಅಲ್ಲಿ ಡೆಫಿನೆಟ್ ಆಗಿ ಇವರ ಮೇಲೆ ಒಂದು ಕಣ್ಣಿರುತ್ತೆ ಪ್ರತಿಯೊಂದು ಟೀಮ್ಗೆ. ಐ ಡೋಂಟ್ ನೋ ಯಾವ ಟೀಮ್ಗೆ ಹೋಗ್ತಾರೆ, ಅದು ಮುಂದೆ ಡಿಸ್ಕಷನ್ ಮಾಡೋಣ. ಬಟ್ ಡೆಫಿನೆಟ್ ಆಗಿ ದಿಸ್ ಪ್ಲೇಯರ್, ಈ ಪ್ಲೇಯರ್ ಹತ್ರ ಒಂದು ಕ್ಯಾಲಿಬರ್ ಇದೆಪ್ಪ. ಮೇ ಬಿ ಆ ಒಂದು ಮಿನಿ ಆಕ್ಷನ್ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಆಗುವಂತ ಚಾನ್ಸ್ ಇದೆ. ಏನಾಗುತ್ತೆ ನೋಡಮ್ಮ. ನೆಕ್ಸ್ಟ್ ಅಪ್ಡೇಟ್, ರೋಹಿತ್ ಶರ್ಮಾ ಅವರ ಬಗ್ಗೆ ಡಿಸ್ಕಷನ್ ಮಾಡಬೇಕು. ನಿನ್ನೆ ಮ್ಯಾಚ್ ಅಲ್ಲಿ ರನ್ ಔಟ್ ಆಗಿದ್ದಾರೆ, ಬಟ್ ವೆರಿ ವೆರಿ ಇಂಪಾರ್ಟೆಂಟ್ ಸೀರೀಸ್ ರೋಹಿತ್ಗೆ. ನೆಕ್ಸ್ಟ್ ಉಳಿದಿರುವಂತಹ 2 ಮ್ಯಾಚ್ ಅಲ್ಲಿ ಒಂದು ಬಿಗ್ 100 ನ ಮಾಡಲೇಬೇಕು. ಸ್ಟಿಲ್ ಅವರಿಗೆ ಡ್ರಾಪ್ ಮಾಡುವಂತ ಒಂದು ಕೆಪಾಸಿಟಿ ಯಾರಿಗಿಲ್ಲ. ಬಟ್ ಜಿ ಮಂಡಳಿ ಏನಿದೆ ನಿಮಗೆ ಗೊತ್ತಿಲ್ಲ, ಏನಾಗುತ್ತೆ ಗೊತ್ತಿಲ್ಲ. ಬಟ್ ಡೆಫಿನೆಟ್ ಆಗಿ ರೋಹಿತ್ ಒಂದು ಬೆಂಕಿ ಪರ್ಫಾರ್ಮೆನ್ಸ್ ನ ಕೊಡಲೇಬೇಕು. ಅದು ಡ್ಯಾಡಿ 100 ಬೇಕು ರೋಹಿತ್ ಶರ್ಮಾ ಅವರ ಬ್ಯಾಟ್ ಇಂದ. ಸೊ ಹೋಪ್ ಮಾಡಮ್ಮ ಅಟ್ಲೀಸ್ಟ್ 2 ಓಡಿಯಲ್ಲಿ ಒಂದು ಬಿಗ್ 100 ಬರುತ್ತೆ ಅಂತ ಹೇಳಿ. ಶುಭ್ಮನ್ ಗಿಲ್ ಕೂಡ ಸೂಪರ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ODI ಕ್ರಿಕೆಟ್ ನಲ್ಲಿ ಅಟ್ ಪ್ರೆಸೆಂಟ್ ಒಂಥರ ಕಿಂಗ್ ತರ ಮೆರಿತಿದ್ದಾರೆ ಅಂತ ಒಂದು ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಅವರ ಸ್ಟ್ಯಾಟ್ಸ್ ಆಗ್ಲಿ, ಅವರ ರೆಕಾರ್ಡ್ಸ್ ಆಗ್ಲಿ ಹೇಳುತ್ತೆ ಗುಡ್ ಪ್ಲೇಯರ್ ಅಂತೇಳಿ. ಸೊ ಇದೇ ರೀತಿಯಾಗಿ ಕಂಟಿನ್ಯೂ ಪರ್ಫಾರ್ಮೆನ್ಸ್ ನ ಕೊಡಿ, ನಮ್ಮ ಟೀಮ್ ಇಂಡಿಯಾಗೆ ಒಂದು ಗ್ರೇಟ್ ಫ್ಯೂಚರ್ ಇರುತ್ತೆ. ನೆಕ್ಸ್ಟ್ ಅಪ್ಡೇಟ್, ನಾವು ರೆಹಮಾನುಲ್ಲಾ ಗುರ್ಬಾಜ್ ಅವರ ಬಗ್ಗೆ ನಾವು ಡಿಸ್ಕಷನ್ ಮಾಡಲೇಬೇಕು. ಡೆಫಿನೆಟ್ ಆಗಿ ಗುರ್ಬಾಜ್ IPL ಕಾಂಟ್ರಾಕ್ಟ್ ನ ಡಿಸರ್ವ್ ಮಾಡ್ತಾರೆ. ಬಟ್ ನಮ್ಮ IPL ಫ್ರಾಂಚೈಸಿ ಮ್ಯಾಟರ್ ಆಗಲ್ಲ, ಬಟ್ ಕೋಚಿಂಗ್ ಸ್ಟಾಫ್ಗೆ ಇದು ಅರ್ಥ ಆಗ್ಬೇಕಾಗುತ್ತೆ. ಯಾವ ರೀಸನ್ ಮೇಲೆ ಅನ್ಸೋಡಿದ್ರು ಐ ಡೋಂಟ್ ನೋ. ಬಟ್ ನಿನ್ನೆ ಆಡಿದ ಆಟ ಎಂತ ಆಟದು, ಪೇಸ ಸೈ, ಸ್ಪಿನ್ನ ಸೈ, ಪೇಸಿಗೆ ಸ್ಪಿನ್ಗೆ ಇಂಥ ಒಂದು ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ.
ಅಗ್ರೆಸಿವ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡಿದರೆ ಮತ್ತು ನೋ ಫಿಯರ್ ಅವರು ಬ್ಯಾಟಿಂಗ್ ಮಾಡಿದ್ರಪ್ಪ ಅಂದ್ರೆ ಆ ಒಂದು ಫಿಯರ್ ಕಾಣ್ತಾ ಇರಲ್ಲ ಅಂತ ಒಂದು ಬ್ಯಾಟಿಂಗ್ ಮಾಡಿದರೆ 48 ಬಾಲ್ 100 ಮಾಡಿದರೆ ಸೊ ಗ್ರೇಟ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್. ಆದರೆ ಅಫ್ಘಾನಿಸ್ತಾನ್ ಟೀಮ್ ಅಲ್ಲಿ ಅಟ್ಲೀಸ್ಟ್ ಇನ್ನೂ 2 ಪ್ಲೇಯರ್ಸ್ ಸ್ಟೆಪ್ ಅಪ್ ಆಗಲೇಬೇಕು, ಹಾಗಾದ್ರೆ ಮಾತ್ರ ಟೀಮ್ ಗೆಲ್ಲುತ್ತೆ. ಓನ್ಲಿ ಕೇವಲ ಒಂದೇ ಪ್ಲೇಯರ್ ಪರ್ಫಾರ್ಮೆನ್ಸ್ ಹಾಕೊಟ್ರೆ ನಾಟ್ ಪಾಸಿಬಲ್. 240 250 ಹೋಗುವಂತ ರನ್ಸ್ ನ ಜಸ್ಟ್ ಅಂಡರ್ 200 ಕೆಳಗಡೆ ನಮ್ಮ ಬಾಲರ್ಸ್ ಕಟ್ಟಿ ಹಾಕಿದ್ದಾರೆ. ಸೊ ಗ್ರೇಟ್ ಬಾಲಿಂಗ್ ಪರ್ಫಾರ್ಮೆನ್ಸ್. ಬಟ್ ಗುರುಬಾಜಿ ನಾವು ಇಲ್ಲಿ ಅಪ್ರಿಷಿಯೇಟ್ ಮಾಡಬೇಕು ಅಂತ ಒಂದು ಬ್ಯಾಟಿಂಗ್ ಮಾಡಿದರೆ. ನೆಕ್ಸ್ಟ್ IPL 2027 ಅಲ್ಲಿ ಇವರ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗಿದೆ. ಸೊ ಮೇ ಬಿ SRS ಟೀಮು ಟ್ರಾವಿಸ್ ಹೆಡ್ಗೆ ರಿಲೀಸ್ ಮಾಡಿ ಅವರ ಪ್ಲೇಸಲ್ಲಿ ಗುರುಬಾಜ್ಗೆ ಪಿಕ್ ಮಾಡಿದ್ರೆ ಒನ್ ಆಫ್ ದಿ ಬೆಸ್ಟ್ ಪಿಕ್ ಆಗುತ್ತೆ. ಪೇಸ್ಗೆ ಸ್ಪಿನ್ಗೆ ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ ಅಂತ ಒಂದು ಕ್ಯಾಲಿಬರ್ ಇರುವಂಥ ಪ್ಲೇಯರು ರೆಹಮಾನುಲ್ಲಾ ಗುರುಬಾಜ್. ಸೊ ನೀವೇನಂತೀರ, ಗುರುಬಾಜ್ IPL ಕಾಂಟ್ರಾಕ್ಟ್ ಅನ್ನು ಡಿಸರ್ವ್ ಮಾಡ್ತಾರ? ಸೊ ಡಿಸರ್ವ್ ಮಾಡಿದ್ರೆ ನೆಕ್ಸ್ಟ್ IPL 2027 ಅಲ್ಲಿ ಯಾವ ಟೀಮ್ಗೆ ಹೋಗಬಹುದು? ಎಕ್ಸಾಕ್ಟ್ಲಿ ಈಗ RCB ಟೀಮಲ್ಲಿ ಫಿಲ್ ಸಾಲ್ಟ್ ಹೆಂಗ ಒಂದು ಅಗ್ರೆಸಿವ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡಿದ್ರು ಆ ಟೈಪ್ ಆಫ್ ಪ್ಲೇಯರ್ ಇರು ಗುರುಬಾಜ್. ಸೊ ಅಂತ ಒಂದು ಪ್ಲೇಯರ್ನ ಅವಶ್ಯಕತೆ ಇದೆ ಪ್ರತಿಯೊಂದು IPL ಟೀಮ್ಗೆ. ಸೊ ನೋಡಮ್ಮ ಏನಾಗುತ್ತೆ ಮುಂದೆ ಆ ಒಂದು ಮಿನಿ ಆಪ್ಷನ್ ಯಾವ ಟೀಮು ಪಿಕ್ ಮಾಡುತ್ತೆ ಅಂತೇಳಿ. ಅಗೇನ್ ಮಾಜಿ ಟೀಮು KKR ಪಿಕ್ ಮಾಡುತ್ತಾ ಅವೆಲ್ಲ ನಾವು ವೇಟ್ ಮಾಡೋಣ. ಸೊ ಆಲ್ರೆಡಿ ಇದ್ದಾರೆ ಅಲ್ಲಿ ಫಿನ್ ಏನಿದ್ದಾರೆ, ಅವ್ರು ಕೂಡ ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ. ಅವರ ಪರ ಇವ್ರು ಬಂದ್ರೆ ಸೊ ಗ್ರೇಟ್ ಬ್ಯಾಟಿಂಗ್ ಆಗುತ್ತೆ. ಬಟ್ ದ ಕ್ವಶನ್ ಈಸ್ ಆ ಒಂದು ಫಾರಿನ್ ಪ್ಲೇಯರ್ಸ್ ಪ್ರಾಬ್ಲಮ್ ಇದೆ ಅಷ್ಟೇ. ಸೊ ನೋಡಮ್ಮ ಏನಾಗುತ್ತೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ನಾವು ಟ್ರೇಡ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಚೆನ್ನೈ ಸೂಪರ್ ಕಿಂಗ್ಸ್ ಟ್ರೇಡ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಬರ್ತಾ ಇದೆ. ಖುದ್ದು MS ಧೋನಿ ಅವರೇ CSK ಮ್ಯಾನೇಜ್ಮೆಂಟ್ಗೆ ಡಿಮ್ಯಾಂಡ್ ಮಾಡಿದ್ದಾರಂತೆ ಹಾರ್ದಿಕ್ ಪಾಂಡ್ಯ ಅವರಿಗೆ ಟ್ರೇಡ್ ಮಾಡಿ ಅಂತ ಹೇಳಿ. ಸೊ ಇನ್ನೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಲಾಸ್ಟ್ IPL 2020 ಅದೇ ಈ 6ಕ್ಕೆ ಮುಂಚೆ ಒಂದು ಟ್ರೇಡ್ ಮಾಡಿದಾರಲ್ವಾ ರಾಕ್ ಸ್ಟಾರ್ ಜಡ್ಡುಗೆ. ಸೊ ಆ ಒಂದು ಟ್ರೇಡ್ ಮಾಡಬೇಕಾದ್ರೆ MSD ಅವರಿಗೆ ಒಂದು ಮಾತು ಕೂಡ ಕೇಳಿಲ್ಲ ಅಂತ ಇನ್ಫಾರ್ಮೇಶನ್ ಇದೆ. ಆದರೆ ವಿತೌಟ್ MS ಧೋನಿ ಅವರಿಗೆ ಅಪ್ರೋಚ್ ಮಾಡದಂಗೆ ಯಾವ ರೀತಿ ಟ್ರೇಡ್ ಮಾಡಿದ್ರು ಸೊ ನಂಬಕ್ಕೆ ಆಗಲ್ಲ. ಬಟ್ ಏನಾಗಲಿ ರಿಪೋರ್ಟ್ಸ್ ಹೋಗ್ತಾ ಇದ್ದಾವೆ. ಆದರೆ ಈಗ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ಹಾರ್ದಿಕ್ ಪಾಂಡ್ಯಗೆ ಟ್ರೇಡ್ ಮಾಡಿ ಅಂತೇಳಿ ಖುದ್ದು MS ಧೋನಿ ಅವರು CSK ಮ್ಯಾನೇಜ್ಮೆಂಟ್ಗೆ ಹೇಳಿದಾರೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಈಗ ಒಂದು ಸಲ MSD ಅವರು ಹೇಳಿದಾರೆ ಅಂದರೆ ಡೆಫಿನೆಟ್ ಆಗಿ ಆ ಒಂದು ಟ್ರೇಡ್ ಆದಂಗೆ. ಬಟ್ ನೆಕ್ಸ್ಟ್ ಮಂತ್ ಜುಲೈ ಮಂತಲ್ಲಿ CSK ಆ ಒಂದು ರಿವ್ಯೂ ಮೀಟಿಂಗ್ ಇರುತ್ತೆ. ಸೊ ಆ ಒಂದು ರಿವ್ಯೂ ಮೀಟಿಂಗಲ್ಲಿ ಸಾಕಷ್ಟು ಡಿಸ್ಕಷನ್ ಆಗುತ್ತೆ, ನಿರ್ಧಾರ ಆಗುತ್ತೆ. ಕೋಚ್ ಆಗಲಿ ಕ್ಯಾಪ್ಟನ್ ಆಗಲಿ ಮತ್ತು ಪ್ಲೇಯರ್ಸ್ನ ರಿಲೀಸ್ ಮ್ಯಾಟರ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಬರುತ್ತೆ. ಅದು ಜುಲೈ ಮಂತ್ ಅಂದರೆ ನೆಕ್ಸ್ಟ್ ಮಂತಲ್ಲಿ ಬರುತ್ತೆ. ಸೊ ಆ ಒಂದು ಮಂತಲ್ಲಿ ಅಗೇನ್ ಆ ಒಂದು ಡಿಸ್ಕಷನ್ ಇರುತ್ತೆ ಹಾರ್ದಿಕ್ ಪಾಂಡ್ಯ ಅವರ ಟ್ರೇಡ್ ಬಗ್ಗೆ. ನನ್ನ ಪ್ರಕಾರ CSK ಟೀಮ್ ಏನಾದರೂ ಈ ಒಂದು ಟ್ರೇಡ್ ಮಾಡಿದರೆ ಅದು ಓನ್ಲಿ ಒಂದೇ ಒಂದು ಪಾಸಿಬಲ್, ಕ್ಯಾಶ್ ಡೀಲ್ ಮುಖಾಂತರ ಟ್ರೇಡ್ ಮಾಡಿದರೆ ದಟ್ ಈಸ್ ದಿ ಫ್ಯಾಂಟಾಸ್ಟಿಕ್ ಟ್ರೇಡ್ ಆಗೋದು ಗ್ಯಾರಂಟಿ. ಇಲ್ಲಪ್ಪ ಆಯುಷ್ ಮಾತ್ರೆಗೆ ನಾವು ಕೊಡ್ತೀವಿ ಅಂದರೆ ವರ್ಸ್ಟ್ ಟ್ರೇಡ್ ಆಗುತ್ತೆ, ಅದು ಮಾತ್ರ ಪಕ್ಕ. ಬಟ್ ಮುಂಬೈ ಅಷ್ಟು ಈಜಿಯಾಗಿ ಆಲ್ ಕ್ಯಾಶ್ ಡೀಲ್ನ ಒಪ್ಕೊಳ್ತಾ ಅದ್ರ ಬಗ್ಗೆ ನೋ ಐಡಿಯಾ. ಶಿವಮ್ ದುಬೆ ಆಗಲಿ, ಆಯುಷ್ ಮಾತ್ರ ಆಗಲಿ, ಡೆವಲ್ಡು ಬ್ರೇವಿಸ್ ಆಗಲಿ ಇಂಥ ಒಂದು ಪ್ಲೇಯರ್ಗೆ ಅವರು ಡಿಮ್ಯಾಂಡ್ ಮಾಡ್ತಾರೆ. ಬಟ್ ಆಲ್ ಇನ್ ಆಲ್ ಸೊ ಅಕ್ಟೋಬರ್ ಮಂತಲ್ಲಿ ನಮಗೆ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ. ಅಕ್ಟೋಬರ್ ಮಂತಲ್ಲಿ ನಮಗೆ ಟ್ರೇಡ್ ಆಗಲಿ ರಿಟೆನ್ಷನ್ ಆಗಲಿ ಅವಾಗ ಇನ್ಫಾರ್ಮೇಷನ್ ಬರುತ್ತೆ. ಅವಾಗ ಒಂದು ಟ್ರೆಂಡ್ ಸೆಟ್ ಆಗೋದು ಗ್ಯಾರಂಟಿ ಈ ಒಂದು ಟ್ರೇಡ್ ಆದರೆ. ಸೊ ಖುದ್ದು MSD ಅವರು ಹಾರ್ದಿಕ್ಗೆ ಟ್ರೇಡ್ ಮಾಡಿದಾಗ ಸೊ ಆಲ್ಮೋಸ್ಟ್ ಪಾಸಿಬಲ್ ಇದೆ ಈ ಒಂದು ಟ್ರೇಡು. ಬಟ್ ನಾವು ಮುಂದೆ ಯಾವ ರೀತಿ ಒಂದು ಇನ್ಫಾರ್ಮೇಷನ್ ಬರುತ್ತೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟು ಇದು ನಾಟ್ 100% ಶೋರು, ಆದರೆ ಕೆಲವೊಂದು ರಿಪೋರ್ಟ್ಸು ಹೇಳ್ತಾ ಇದ್ದಾವೆ, ಡಿಸ್ಕಷನ್ ಆಗ್ತಾ ಇದೆ. ನೆಕ್ಸ್ಟ್ ಇಂಗ್ಲೆಂಡ್ T20I ಆಸ್ ಎ ಕೋಚ್ ಆಗಿ ನಮ್ಮ ಆಶಿಷ್ ನೆಹ್ರಾ ಅವರ ಹೆಸರು ಡಿಸ್ಕಷನ್ ಆಗುತ್ತಾ ಇದೆ ಅಂತೇಳಿ ಒಂದು ಬಿಗ್ಗೆಸ್ಟ್ ಇನ್ಫಾರ್ಮೇಶನ್ ಇದೆ. ಹೌದು, ನನ್ನ ಪ್ರಕಾರ GT ಟೀಮಲ್ಲಿ ಆಸ್ ಎ ಕೋಚ್ ಆಗಿ ಅವರು ಮಾಡಿದ ಆ ಒಂದು ಕೆಲಸ ಸ್ಟ್ಯಾಂಡ್ ಔಟ್ ಆಗಿದೆ. ನನ್ನ ಪ್ರಕಾರ ಏನಾದರೂ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಇವರಿಗೆ ಆಸ್ ಎ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿದರೆ ಡೆಫಿನೆಟ್ ಆಗಿ ನೆಕ್ಸ್ಟ್ ಬರುವಂತಹ ಆ ಒಂದು T20I ವರ್ಲ್ಡ್ ಕಪ್ನಲ್ಲಿ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ಮಾಡುವಂಥ ಚಾನ್ಸ್ ಇದೆ. ಬಟ್ ನೋಡಮ್ಮ ಏನಾಗುತ್ತೆ, ಆಶಿಷ್ ನೆಹ್ರಾ ಇಂಗ್ಲೆಂಡ್ಗೆ ಆಸ್ ಎ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಆಗ್ತಾರಾ ಅಥವಾ ಇಲ್ಲ ಅಂತೇಳಿ. ಬಟ್ ಜಸ್ಟ್ ನಾವು ಡಿಸ್ಕಷನಲ್ಲಿ ಇದೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ನೆಕ್ಸ್ಟ್ ಅಪ್ಡೇಟು ರವಿಚಂದ್ರನ್ ಅಶ್ವಿನ್ ಅವರ ಬಗ್ಗೆ. MLC ಟೂರ್ನಮೆಂಟು
ಅಂಡರ್ ವೇರ್ ಇದೆ, ಸೂನು ಸ್ಟಾರ್ಟ್ ಆಗ್ತದೆ. ಅಶ್ವಿನ್ ಆಲ್ರೆಡಿ ಅವರ ಟೀಮ್ಗೆ ಜಾಯ್ನ್ ಆಗಿದ್ದಾರೆ ಒಂದು ರೆಕಾರ್ಡ್ನ ಕ್ರಿಯೇಟ್ ಮಾಡೋಕೆ. ಸೊ ಈಗ MLCಗೆ ಆ ಒಂದು ಹೈಪ್ ಜಾಸ್ತಿ ಆಗಿದೆ. ಯಾಕಂದ್ರೆ ಅಶ್ವಿನ್ ಅಂತ ಒಬ್ಬ ಪ್ಲೇಯರು MLC ಟೂರ್ನಮೆಂಟ್ ಅಲ್ಲಿ ಇದ್ರೆ ಆ ಒಂದು ಕಿಕ್ಕೇ ಬೇರೆ. ನಾನಂತರೂ ಅಶ್ವಿನ್ ಅವರ ಪರ್ಫಾರ್ಮೆನ್ಸ್ಗೋಸ್ಕರ ಕಾಯ್ತಿದ್ದೀನಿ. ಅದು ಮ್ಯಾಥ್ಯೂ ಶಾಟ್ ಅವರ ಅಂಡರ್ ಕ್ಯಾಪ್ಟನ್ಸಿಯಲ್ಲಿ ಅಶ್ವಿನ್ ಅವರು ಆಡ್ತಾ ಇದ್ದಾರೆ MLC ಯಲ್ಲಿ. ಸೊ ಇದು ಸದ್ಯವಿರುವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀನಿ. ಇಷ್ಟ ಆದ್ರಪ್ಪ ಅಂದ್ರೆ ಹೊಡೆದು ಬಿಡ್ರಿ, ಒಂದು ಫಟಾಫಟ್ ಲೈಕ್, ಸಬ್ಸ್ಕ್ರೈಬ್ ಮಾಡ್ರಿ. ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಡೇಟ್ನಲ್ಲಿ ಏನಾದರೂ ಡೌಟ್ಸ್ ಇತ್ತಪ್ಪ ಅಂದರೆ ನಿಮಗೋಸ್ಕರ ಕಮೆಂಟ್ ಬಾಕ್ಸ್ ಓಪನ್ ಇದೆ. ಬೇಗ ನಿಮ್ಮ ಕ್ವಶನ್ನ ಕಮೆಂಟ್ಸ್ ಮಾಡಿಬಿಡ್ರಿ, ನಿಮ್ಮೆಲ್ಲ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಪ್ರತಿಯೊಬ್ಬರು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಮಾತ್ರ ಕ್ರಿಕೆಟ್ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಬರುವಂತಹ ಟ್ರೇಡ್ ಬಗ್ಗೆ ಆಗಿರಿ ಮತ್ತು ಆಲ್ ಅರೌಂಡ್ ದಿ ವರ್ಲ್ಡ್ನಲ್ಲಿ ಕ್ರಿಕೆಟ್ ಬಗ್ಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಕಮೆಂಟ್ ಬಾಕ್ಸ್ ಪಿನ್ ಮಾಡ್ತೀನಿ, ಹೋಗಿ ಬೇಗ ಜಾಯ್ನ್ ಆಗ್ರಿ. ವಿಡಿಯೋ ಎಷ್ಟಾದ್ರಪ್ಪ ಅಂದರೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿರಿ. ಸಿಗೋಣ.